ಕೆಎಸ್ಆರ್ಟಿಸಿ ಏಕಸ್ವಾಮ್ಯ ಅಂತ್ಯ, ಮತ್ತೆ ಮಿಂಚಲಿವೆ ಪ್ರೈವೇಟ್ ಬಸ್ಸಸ್. ಸುಪ್ರೀಂ ಕೋರ್ಟ್ ಐತಿಹಾಸಿಕ ಆದೇಶ. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕ ಸಾರಿಗೆ ವ್ಯವಸ್ಥೆಯಲ್ಲಿ ಕೆಎಸ್ಆರ್ಟಿಸಿ ಏಕಸ್ವಾಮ್ಯ ಅಂತ್ಯಗೊಳಿಸುವ ಕಾನೂನಿಗೆ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಕೊಟ್ಟಿದೆ. ದಶಕಗಳಿಂದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಡಾಮಿನೇಟ್ ಮಾಡುತ್ತಿರುವ ಕೆಎಸ್ಆರ್ಟಿಸಿಗೆ ದೊಡ್ಡ ಹಿನ್ನಡೆಯಾಗಿದೆ. ಇನ್ನು ಮುಂದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲಾ ಕಡೆ ಖಾಸಗಿ ಬಸ್ ಕನೆಕ್ಟಿವಿಟಿ ಸಿಗಬಹುದು. ಈಗ ಆಲ್ರೆಡಿ ಲಾಸ್ನಲ್ಲಿರೋ ಕೆಎಸ್ಆರ್ಟಿಸಿಗೆ ದೊಡ್ಡ ಪ್ರಮಾಣದಲ್ಲಿ ಕಾಂಪಿಟೇಷನ್ ಹೊಡ್ಕೊಳ್ಳುತ್ತೆ. ಹಾಗಿದ್ರೆ ಏನಿದು ಸುಪ್ರೀಂ ಕೋರ್ಟ್ ಆದೇಶ? ಇದರಿಂದ ರಾಜ್ಯದ ಖಾಸಗಿ ಬಸ್ ಸಂಸ್ಥೆಗಳಿಗೆ ಯಾವ ರೀತಿ ಲಾಭ ಆಗುತ್ತೆ, ಜನರಿಗೆ ಏನ್ ಲಾಭ ಆಗುತ್ತೆ ಅಥವಾ ನಷ್ಟ ಆಗುತ್ತೆ, ಕೆಎಸ್ಆರ್ಟಿಸಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೆಎಸ್ಆರ್ಟಿಸಿ ಮೊನೋಪಲಿ ಅಂತ್ಯ. ಸ್ನೇಹಿತರೆ, 1976 ಕರ್ನಾಟಕ ಕಾಂಟ್ರಾಕ್ಟ್ ಕ್ಯಾರಿಯೇಜಸ್ ಅಕ್ವಿಸಿಷನ್ ಆಕ್ಟ್ KCCA ಅಥವಾ ಗುತ್ತಿಗೆ ವಾಹನಗಳ ಸ್ವಾಧೀನ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಈ ಕಾಯ್ದೆ ರಾಜ್ಯ ಸರ್ಕಾರಕ್ಕೆ ಖಾಸಗಿ ಕಾಂಟ್ರಾಕ್ಟ್ ಬಸ್ಗಳನ್ನು ಸ್ವಾಧೀನಪಡಿಸಿಕೊಳ್ಳೋ ಪವರ್ಸ್ ಕೊಟ್ಟಿತ್ತು. ಬಸ್ ಅಷ್ಟೇ ಅಲ್ಲ, ಖಾಸಗಿ ಕಂಪನಿಗಳ ಒಂದಷ್ಟು ಆಸ್ತಿ ಮೇಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಪವರ್ಸ್ ಬಂದಿತ್ತು. ಕೆಎಸ್ಆರ್ಟಿಸಿ ಕಂಟ್ರೋಲ್ನಲ್ಲಿ ಖಾಸಗಿ ಬಸ್ಗಳು ಆಪರೇಟ್ ಮಾಡಬೇಕಾಗಿತ್ತು. 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಕಾಂಟ್ರಾಕ್ಟ್ ಬಸ್ಗಳ ಆಪರೇಷನ್ ಸರಿಯಿಲ್ಲ ಅನ್ನೋ ಆರೋಪಗಳಿದ್ವು ಆಗಿನ ಕಾಲದಲ್ಲಿ. ಹಾಗಾಗಿ ಈ ಕಾಯ್ದೆ ರಚನೆಯಾಗಿ 1977ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ಕಾಯ್ದೆಗೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟಿತ್ತು ಆಗ. ಆದರೆ 2003ರಲ್ಲಿ SM ಕೃಷ್ಣ ಅವರ ಟೈಮ್ನಲ್ಲಿ ಇದೆಲ್ಲ ಏನು ಸರಿ ಇಲ್ಲ, ಖಾಸಗಿ ಸಂಸ್ಥೆಗಳಿಗೆ ಅವಕಾಶ ಕೊಡಬೇಕು ಅಂತ SM ಕೃಷ್ಣ ಅವರ ಅವಧಿಯಲ್ಲಿ ಬೇಡಿಕೆ ಬಂದಿದ್ದರಿಂದ 1976ರ ಕಾಯ್ದೆಯನ್ನು ರದ್ದುಗೊಳಿಸೋ ಇನ್ನೊಂದು ಕಾಯ್ದೆಯನ್ನು ರಾಜ್ಯ ಸರ್ಕಾರ ರೂಪಿಸಿತು. ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಮತ್ತು ಕೆಲ ಇತರ ಕಾನೂನು ತಿದ್ದುಪಡಿ ಕಾಯ್ದೆ ಬಂತು. ಆದರೆ 1976ರ ಕಾಯ್ದೆಯನ್ನ ಈ ಹಿಂದೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ರಿಂದ ಕರ್ನಾಟಕ ಹೈಕೋರ್ಟ್ 2003ರ ಈ ಹೊಸ ಕಾಯ್ದೆಯನ್ನ ಅಸಂವಿಧಾನಿಕ ಅಂತ ಹೇಳ್ತು. ಇದನ್ನ ವಿರೋಧಿಸಿ ಒಂದಷ್ಟು ಖಾಸಗಿ ಬಸ್ ಆಪರೇಟರ್ಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಲ 2003ರ ಕಾನೂನನ್ನ ಸುಪ್ರೀಂ ಕೋರ್ಟ್ ಸಪೋರ್ಟ್ ಮಾಡಿ ಎತ್ತಿ ಹಿಡಿತು. ಆದ್ರೆ ಕೆಎಸ್ಆರ್ಟಿಸಿ ಸೇರಿದಂತೆ ಒಂದಷ್ಟು ವ್ಯಕ್ತಿ ಹಾಗೂ ಸಂಸ್ಥೆಗಳು 2011ರಲ್ಲಿ ಅರ್ಜಿ ಹಾಕಿದ್ರು. ವರ್ಷಾನುಗಟ್ಲೆ ಕೋರ್ಟ್ನಲ್ಲಿ ಹೋರಾಟ ನಡೀತು. ಆದರೆ ಈಗ ಫೈನಲಿ ಸುಪ್ರೀಂ ಕೋರ್ಟ್ ಅಧಿಕೃತವಾಗಿ 2003ರ ಆ ಕಾಯ್ದೆಗೆ, SM ಕೃಷ್ಣ ಕಾಲದ ಆ ಕಾಯ್ದೆಗೆ ಈಗ ಅಪ್ರೂವಲ್ ಕೊಟ್ಟಿದೆ. ಈಗ ಅಸ್ತಿತ್ವದಲ್ಲಿರೋ ಕಾನೂನು ಸರಿಯಿಲ್ಲ, ಕರ್ನಾಟಕದ ಸಾರಿಗೆ ಕ್ಷೇತ್ರ ಲಿಬರಲ್ ಆಗಬೇಕು, ಉದಾರೀಕರಣ ಆಗಬೇಕು, ಕಾನೂನು ರೂಪಿಸಿರುವುದೇ ಕೆಎಸ್ಆರ್ಟಿಸಿ ಏಕಸ್ವಾಮ್ಯ ಅಂತ್ಯಗೊಳಿಸೋಕೆ ಅಂತ ಹೇಳಿದೆ. ಆ ಮೂಲಕ 76ರ ಕಾಯ್ದೆ ಅಧಿಕೃತವಾಗಿ ಈಗ ಇನ್ವ್ಯಾಲಿಡ್ ಆಗಿದೆ. ಖಾಸಗಿ ಕೈ ಕಟ್ ಹಾಕಿದ ಕಾಯ್ದೆ. KCCA ಕಾಯ್ದೆ ಕೆಎಸ್ಆರ್ಟಿಸಿಗೆ ಕೊಟ್ಟಿದ್ದ ಅಧಿಕಾರದಿಂದ ಕರ್ನಾಟಕದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಒಂದು ರೀತಿ ಕೃತಕ ಅಭಾವ ಸೃಷ್ಟಿಯಾಗಿತ್ತು. ಜನ ಸರ್ಕಾರಿ ಬಸ್ ಕಾಯ್ಕೊಂಡು ಕೂರ್ಬೇಕಾಗಿತ್ತು. ಒಂದೆರಡು ವರ್ಷ ಅಲ್ಲ, ಬರೋಬ್ಬರಿ 50 ವರ್ಷಗಳಿಂದ ಕೆಎಸ್ಆರ್ಟಿಸಿಗೆ ಒಂದು ರೀತಿ ಮೊನೋಪಲಿ ಇದೆ. ಸರ್ಕಾರ ಈ ಕಾಯ್ದೆ ಬಳಸಿಕೊಂಡು ಎಲ್ಲ ರೂಟ್ಗಳಲ್ಲೂ ಸರ್ಕಾರಿ ಸಂಸ್ಥೆಗಳು ಅಂದ್ರೆ ಕೆಎಸ್ಆರ್ಟಿಸಿ, BMTC, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗಳಿಗೆ ನೆರವಾಗೋ ತರ ರೂಲ್ಸ್ ಮಾಡ್ಕೊಂಡಿತ್ತು. ಸರ್ಕಾರದ ಕಾಂಪ್ರಿಹೆನ್ಸಿವ್ ಏರಿಯಾ ಸ್ಕೀಮ್ಗಳು ಸರ್ಕಾರಿ ಸಂಸ್ಥೆಗಳಿಗೆ ಫೇವರ್ ಆಗೋ ತರ ಮಾಡ್ಕೊಳ್ತಾ ಇದ್ರು. ಪ್ರೈವೇಟ್ ಕಂಪನಿಗಳಿಗೆ ಕೆಲವೊಂದು ರೂಟ್ಗಳಿಗೆ ಪರ್ಮಿಟ್ ತಗೊಳ್ಳೋದು ಅದು ಕೂಡ ದೊಡ್ಡ ತಲೆನೋವಾಗಿತ್ತು. ಪರ್ಮಿಟ್ ಸಿಕ್ಕರೂ ಕೂಡ ಹೆಚ್ಚಿನ ಅವಧಿ ಕೊಡ್ತಾ ಇರಲಿಲ್ಲ. ಎಷ್ಟೋ ಕಡೆ ಪ್ರೈವೇಟ್ ಬಸ್ಗಳು ಬ್ಯಾನ್ ಕೂಡ ಆಗಿವೆ. ಎಷ್ಟೋ ಜಿಲ್ಲೆಗಳಲ್ಲಿ ಆಪರೇಟ್ ಮಾಡೋ ಚಾನ್ಸ್ ಕಂಪ್ಲೀಟ್ ಆಗಿ ಇರಲಿಲ್ಲ. ಕರ್ನಾಟಕ ಬಸ್ ಓನರ್ ಫೆಡರೇಷನ್ ಹಲವು ವರ್ಷಗಳಿಂದ ನಾವು ಎಲ್ಲ ರೂಟ್ಗಳಲ್ಲೂ ಆಪರೇಟ್ ಮಾಡೋಕೆ ರೆಡಿ ಇದೀವಿ ಅಂತ ಕೇಳಿದೆ. ಆದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ಹೆಚ್ಚಿನ ಲಾಭ ಇಲ್ಲದ ರೂಟ್ಗಳಲ್ಲಿ ಮಾತ್ರ ಖಾಸಗಿ ಬಸ್ಗಳಿಗೆ ಪರ್ಮಿಷನ್ ಸಿಗ್ತಾ ಇತ್ತು. ಅಲ್ಲದೆ ಕಳೆದ 50 ವರ್ಷಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ನಗರೀಕರಣ ಆಗಿದೆ. ರೋಡ್ ನೆಟ್ವರ್ಕ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದಕ್ಕೆ ತಕ್ಕಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಡಿಕೆ ಕೂಡ ಜಾಸ್ತಿ ಆಗಿದೆ. ಬೆಂಗಳೂರಲ್ಲೇ ಹಲವು ವರ್ಷಗಳಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡಬೇಕು ಅನ್ನೋ ಬೇಡಿಕೆ ಇದ್ರೂ ಕೂಡ ಸೆಕ್ಟರ್ನಲ್ಲಿ ಒಂದೇ ಪ್ಲೇಯರ್ ಇದ್ದಿದ್ರಿಂದ ಜನ ಸರ್ಕಾರ ಬಿಟ್ರೆ ಬೇರೆ ಯಾರನ್ನೂ ಕೇಳಕ್ಕೆ ಆಗ್ತಿರ್ಲಿಲ್ಲ. ಓವರ್ ಕ್ರೌಡಿಂಗ್, ಸರ್ವಿಸ್ ಸರಿ ಇಲ್ಲ, ಟೈಮಿಗೆ ಕರೆಕ್ಟಾಗಿ ಬಸ್ ಬರಲ್ಲ, ರೇಟ್ ಫಿಕ್ಸ್ ಮಾಡೋದು ಕೂಡ ಅವರೇ. ಹಾಗಾಗಿ ಸರ್ಕಾರಿ ಸಂಸ್ಥೆಗಳು ಅಸಮರ್ಥವಾಗಿವೆ ಅನ್ನೋ ಆರೋಪ ಕೇಳಿಬರ್ತಾ ಇತ್ತು. ಈಗ ಶಕ್ತಿ ಸ್ಕೀಮ್ನಿಂದ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳು ಕೂಡ ಫುಲ್ ಕ್ರೌಡೆಡ್ ಆಗಿ ಹೋಗಿವೆ. ಆದರೂ ಖಾಸಗಿ ಕಂಪನಿಗಳಿಗೆ ಹೆಚ್ಚು ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಚಿತ್ರಣ ಚೇಂಜ್ ಆಗಬಹುದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 night 6 day ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 night 3 star ಹೋಟೆಲ್ ಸ್ಟೇ, 1 night ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24
24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಖಾಸಗಿ ಕಂಪನಿಗಳಿಗೆ ಟರ್ನಿಂಗ್ ಪಾಯಿಂಟ್. ಖಾಸಗಿ ಬಸ್ ಆಪರೇಟರ್ಗಳಿಗೆ ಈ ಆದೇಶ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಬಸ್ ಕನೆಕ್ಟಿವಿಟಿ ಕಮ್ಮಿ ಇರೋ ರೂಟ್ಗಳಲ್ಲಿ, ಮುಖ್ಯವಾಗಿ ಗ್ರಾಮೀಣ ಪ್ರದೇಶ, ಸಣ್ಣ ಟೌನ್ಗಳಲ್ಲಿ ಸರ್ವಿಸ್ ಜಾಸ್ತಿ ಮಾಡ್ಕೋಬಹುದು. ಅಲ್ಲದೆ ಇಂಟರ್ ಸಿಟಿ ರೂಟ್, ಟೂರಿಸಂ, ಸ್ಪೆಷಲ್ ರೂಟ್ಗಳಲ್ಲಿ ಕೆಎಸ್ಆರ್ಟಿಸಿಗೆ ನೇರವಾಗಿ ಕಾಂಪಿಟೇಷನ್ ಕೊಡಬಹುದು. ಸರ್ಕಾರಿ ಬಸ್ಗಳಿಗೆ ಲಾಭ ಇಲ್ಲದೆ ಇರೋ ರೂಟ್ಗಳಲ್ಲಿ ಇನ್ನೂ ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ. ಸೆಕ್ಟರ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಕನೆಕ್ಟಿವಿಟಿ ಕೂಡ ಇಂಪ್ರೂವ್ ಆಗಬಹುದು. ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವೂ ಸೃಷ್ಟಿಯಾಗುತ್ತೆ. ಜನರಿಗೆ ಆಲ್ಟರ್ನೇಟಿವ್ ಸರ್ವಿಸ್ ಸಿಗುತ್ತೆ. ಇಂಟರ್ ಸ್ಟೇಟ್ ಬಸ್ ಸರ್ವಿಸ್, ಲಾಂಗ್ ರೂಟ್ಗಳಲ್ಲಿ ಪ್ರೈವೇಟ್ ಕಂಪನಿಗಳು ಇನ್ನು ಸ್ವಲ್ಪ ಲಕ್ಸುರಿ ಸೆಗ್ಮೆಂಟ್ ಎಲ್ಲ ತಗೊಂಡ್ಬರೋಕೆ ಅವಕಾಶ ಓಪನ್ ಅಪ್ ಆಗುತ್ತೆ. ಜೊತೆಗೆ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ರೇಟ್ ಕೂಡ ಬೇಕಾಬಿಟ್ಟಿ ಅವ್ರಿಗೆ ಇಷ್ಟ ಬಂದಂಗೆ, ಒಂದ್ ರೀತಿ ಯೂನಿಲ್ಯಾಟ್ರಲಿ, ಆರ್ಬಿಟ್ರರಿಲಿ, ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ತೋಚದಂಗೆ ಬೆಲೆ ಇಟ್ಕೊಳ್ಳೋಕೆಲ್ಲ ಬರೋದಿಲ್ಲ. ಪ್ಯೂರ್ಲಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಮಾಂಡ್ ಸಪ್ಲೈಗೆ ತಕ್ಕಂತೆ ರೇಟ್ ಫಿಕ್ಸ್ ಆಗೋ ಸನ್ನಿವೇಶ ಬರಬಹುದು. ಇದು ಅಡ್ವಾಂಟೇಜು ಆಗ್ಬಹುದು. ಅಥವಾ ಸರ್ವಿಸ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಎಸ್ಆರ್ಟಿಸಿ ಬಿಎಂಟಿಸಿಲಿ ಒಂದು ಕಮ್ಯುನಿಟಿ ಕರ್ಕೊಂಡು ಹೋಗ್ತಾರಲ್ಲ ಅನ್ನೋ ಒಂದು ಸಿಚುವೇಶನ್ ಇತ್ತಲ್ಲ, ಅದಕ್ಕೆ ಪೆಟ್ಟು ಕೂಡ ಬೀಳಬಹುದು. ಯಾಕೆ ಅಂತ ನೋಡ್ತಾ ಹೋಗೋಣ. ಕೆಎಸ್ಆರ್ಟಿಸಿ ಮೇಲೆ ತೀವ್ರ ಪರಿಣಾಮ. ಕಳೆದ ಡಿಸೆಂಬರ್ನಲ್ಲಿ ಕೆಎಸ್ಆರ್ಟಿಸಿ 295 ಕೋಟಿ ರೂಪಾಯಿ ಲಾಸ್ ತೋರಿಸಿದೆ. ಇನ್ಫ್ಯಾಕ್ಟ್ ಒಂದಷ್ಟು ವರ್ಷಗಳಿಂದ ಸಾವಿರಾರು ಕೋಟಿ ಲಾಸ್ನಲ್ಲೇ ಆಪರೇಟ್ ಮಾಡ್ತಾ ಇದೆ. ದೇಶದ ಟಾಪ್ ಸಾರಿಗೆ ಸಂಸ್ಥೆ ಆದರೂ ಲಾಭದಲ್ಲಿಲ್ಲ. ಇದೇ ಕಾರಣಕ್ಕೆ ಡಿಸೆಂಬರ್ನಲ್ಲಿ ಟಿಕೆಟ್ ಪ್ರೈಸಸ್ ಹೆಚ್ಚಾಗಿದೆ. ಈಗ ಪ್ರೈವೇಟ್ ಪ್ಲೇಯರ್ಗಳ ಎಂಟ್ರಿಯಿಂದ ಕೆಎಸ್ಆರ್ಟಿಸಿ ಇನ್ನಷ್ಟು ನಷ್ಟ ಅನುಭವಿಸಬಹುದು. ಕೆಎಸ್ಆರ್ಟಿಸಿ ಮಾರ್ಕೆಟ್ ಶೇರ್ ಕಿತ್ಕೊಂಡು ಹೋಗಬಹುದು. ಹಾಗಾಗಿ ಕೆಎಸ್ಆರ್ಟಿಸಿ ರೀಸ್ಟ್ರಕ್ಚರ್ ಆಗಬೇಕಾಗತ್ತೆ. ಸರ್ವಿಸ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಿಕೊಂಡು ಪ್ರೈವೇಟ್ನವರೊಂದಿಗೆ ಅವರು ಕ್ವಾಲಿಟಿಯಲ್ಲಿ ಕಾಂಪೀಟ್ ಮಾಡಬೇಕಾಗತ್ತೆ. ಗಾಡಿಯಲ್ಲಿರೋ ಸೊಳ್ಳೆಗಳನ್ನು ಓಡಿಸಬೇಕಾಗತ್ತೆ. ಹೊಸ ರೂಟ್ಗಳಿಗೆ ಹೋಗಬೇಕಾಗತ್ತೆ. ಟೆಕ್ನಾಲಜಿಲೂ ಇನ್ನೂ ಇಂಪ್ರೂವ್ ಆಗಬೇಕು. UPI ಬಂದು ಯಾವುದೋ ಕಾಲ ಆಯಿತು, ಆದರೆ ಬಸ್ಗಳಲ್ಲಿ ಇವಾಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದೇ ರೀತಿ ಬಸ್ಗಳಲ್ಲಿ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಬಂದರೆ ಬಸ್ ಎಲ್ಲಿದೆ ಅಂತ ನೋಡಿಕೊಂಡು ಟೈಮಿಗೆ ಕರೆಕ್ಟಾಗಿ ಜನ ಬಸ್ ಸ್ಟ್ಯಾಂಡಿಗೆ ಹೋಗಬಹುದು. ಹೀಗೆ ಸಾಕಷ್ಟು ಟೆಕ್ನಾಲಜಿಯನ್ನು ಕೆಎಸ್ಆರ್ಟಿಸಿ ಅಡಾಪ್ಟ್ ಮಾಡಿಕೊಂಡು ಪ್ರೈವೇಟ್ನವರೊಂದಿಗೆ ಕಾಂಪಿಟೇಷನ್ ಮಾಡಬಹುದು. ಜೊತೆಗೆ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಸರ್ವಿಸ್ ಕೊಡೋಕೆ ಇದು ಕೆಎಸ್ಆರ್ಟಿಸಿ ಹಾಗೂ ಇತರ ಸರ್ಕಾರಿ ಸಂಸ್ಥೆಗಳಿಗೆ ಒಳ್ಳೆ ಅವಕಾಶ. ಎಲ್ಲಕ್ಕಿಂತ ಮುಖ್ಯವಾಗಿ ಮೊನೋಪಲಿ ಮೈಂಡ್ ಸೆಟ್ ಬಿಟ್ಟು ನಂದೇ ರೂಲ್ಸ್ ಹಾಕೊಂಡು ಬೇರೆ ಯಾರು ಬರಂಗಿಲ್ಲ, ನಾನೊಬ್ಬನೇ ರೇಸಲ್ಲಿ ಓಡ್ತೀನಿ ಅಂತ ಓಡೋದ್ರ ಬದಲಿಗೆ ರೇಸಲ್ಲಿ ಎಲ್ಲರೂ ಬರಲಿ, ನಾನು ಕಾಂಪೀಟ್ ಮಾಡಿ ಓಡ್ತೀನಿ ಅನ್ನೋ ಮೈಂಡ್ ಸೆಟ್ ಕೆಎಸ್ಆರ್ಟಿಸಿಗೆ ಬರಬೇಕು. ಅವ್ರಿಗೂ ಕೂಡ ಪ್ರೈಸಿಂಗ್ ವಿಚಾರದಲ್ಲಿ ಸರ್ಕಾರ ಆಟ ಆಡೋದು ಬಿಟ್ಟು ಪ್ರೈಸಿಂಗ್ ಮಾರ್ಕೆಟ್ ಡಿಮಾಂಡ್ ಸಪ್ಲೈಗೆ ತಕ್ಕಂತೆ ಪ್ರೈಸಿಂಗ್ ಅಡ್ಜಸ್ಟ್ ಮಾಡೋಕೆ ಕೆಎಸ್ಆರ್ಟಿಸಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳ ಅಪಘಾತಗಳು ಕಮ್ಮಿ ಆಗಬೇಕು. ಡ್ರೈವರ್ಗಳ ಟ್ರೈನಿಂಗ್ ಮತ್ತು ಕೆಲವೊಂದಷ್ಟು ಡ್ರೈವರ್ಗಳ ಆಟಿಟ್ಯೂಡ್ ಎರಡೂ ಕೂಡ ಇಂಪ್ರೂವ್ ಆಗಬೇಕು. ಅಪಘಾತಗಳ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆದರೆ ಸಹಜವಾಗಿ ಕೆಎಸ್ಆರ್ಟಿಸಿ ಬಗ್ಗೆ ಪಾಸಿಟಿವಿಟಿ ಬರುತ್ತೆ. ಇಲ್ಲ ಅಂದ್ರೆ ಪದೇ ಪದೇ ಅಪಘಾತಗಳು ಆಗ್ತಾ ಇದ್ರೆ ಜನಕ್ಕೆ ಸೇಫ್ಟಿ ದೊಡ್ಡ ವಿಚಾರ ಜರ್ನಿಯಲ್ಲಿ, ಟ್ರಾವೆಲ್ನಲ್ಲಿ. ಹಾಗಾಗಿ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಯಾರು ಉಳಿಬೇಕು ಯಾರು ಉಳಿಬಾರ್ದು ಮಾರ್ಕೆಟ್ನಲ್ಲಿ ಅಂತ. ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಹಾಗಂತ ಪ್ರೈವೇಟ್ ಬಸ್ಗಳಿಗೆ ದಾರಿ ಈಸಿ ಇದೆ ಅಂತಲ್ಲ. ಅಗೇನ್ ಅವ್ರಿಗೆ ಲೈಸೆನ್ಸಿಂಗ್ ಪರ್ಮಿಷನ್ ಅವೆಲ್ಲ ಇದ್ದೇ ಇರುತ್ತೆ. ಮುಂಚಿನ ಥರ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಸ್ತಿ ಜಾಗ ಇಲ್ಲ. ಈಗ ಮೇಂಟೆನೆನ್ಸ್ ಡಿಪೋಗಳು ಕೂಡ ಕಮ್ಮಿ ಆಗಿದಾವೆ. ಕೋವಿಡ್ ಟೈಮ್ನಲ್ಲಿ ತಿಂದಿರೋ ಹೊಡೆತಕ್ಕೆ ಇನ್ನೂ ರಿಕವರ್ ಆಗ್ತಿವೆ. ಹಾಗಾಗಿ ಸಾಕಷ್ಟು ಚಾಲೆಂಜಸ್ ಇವೆ. ಗ್ರಾಮೀಣ ಭಾಗದಲ್ಲಿ ಈಗಲೂ ರ್ಯಾಶ್ ಡ್ರೈವಿಂಗ್ ಕೇಸ್ಗಳು, ಬಸ್ ಅಪಘಾತಗಳು ಪ್ರೈವೇಟ್ ಬಸ್ಗಳಲ್ಲೂ ಆಗ್ತಿವೆ. ಅವೆಲ್ಲ ಕಂಟ್ರೋಲ್ ಆಗಬೇಕು. ಪ್ರೈವೇಟ್ ಬಸ್ಗಳಲ್ಲಿ ಓವರ್ ಕೆಪಾಸಿಟಿ ತುಂಬಿಕೊಂಡು ಪ್ರಯಾಣಿಕರ ಸೇಫ್ಟಿಯನ್ನು ಮೈಮರೆತು ದುಡ್ಡಿಗೋಸ್ಕರ ಹೆವಿ ತುಂಬಿಕೊಂಡು ರಸ್ತೆಯಲ್ಲಿ ಎದುರುಗಡೆ ಬರ್ತಿರೋ ವಾಹನಗಳಿಗೆ ಚೂರು ಬೆಲೆ ಕೊಡದೆ ಎದೆ ಮೇಲೆ ಬಂದಂಗೆಲ್ಲ ಹೋಗ್ತಿರ್ತಾರೆ ಕೆಲವರು ಪ್ರೈವೇಟ್ ಬಸ್ನವರು. ಆ ಆಟಿಟ್ಯೂಡ್ ಇವ್ರದ್ದು ಕೂಡ ಚೇಂಜ್ ಆಗಬೇಕು. ಕೆಲವೊಂದಷ್ಟು ಪ್ರೊಫೆಷನಲ್ ಆಗಿ ಸರ್ವಿಸ್ ನೀಡ್ತಿರೋ ಸಂಸ್ಥೆಗಳಿವೆ. VRL, SRS, ರೆಡ್ ಬಸ್ ಅಂತ ಸಂಸ್ಥೆಗಳು ಆಲ್ರೆಡಿ ಕಾರ್ಪೊರೇಟ್ ಸ್ಕೇಲ್ನಲ್ಲಿ ಆಪರೇಟ್ ಮಾಡ್ತಿವೆ. ಇಂಥ ಪ್ರೊಫೆಷನಲ್ ಸಂಸ್ಥೆಗಳು ಈಸಿಯಾಗಿ ಬೇರೆ ರೂಟ್ಗಳಿಗೂ ಕೂಡ ಡೈವರ್ಸಿಫೈ ಮಾಡ್ಕೊಳ್ಳೋಕೆ ಈಗ ಅವಕಾಶ ಸಿಗಬಹುದು. ಸ್ನೇಹಿತರ, ಕಡೆಯದಾಗಿ ಒಂದಷ್ಟು ಮಾಹಿತಿ. ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ ಭಾರತ ಭೂಮಿ ಮೇಲೆ. ಆದರೆ ಇಲ್ಲಿ ಪ್ರತಿ 1 ಲಕ್ಷ ಜನಕ್ಕೆ 24ರಿಂದ 25 ಬಸ್ಗಳು ಮಾತ್ರ ಇವೆ. ಹಾಗಾಗಿ ಹೆಚ್ಚಿನ ಪ್ಲೇಯರ್ಗಳು ಮಾರ್ಕೆಟ್ನಲ್ಲಿರೋದು ಅವಶ್ಯಕತೆ ಕೂಡ ಹೌದು. ನಿಮಗೆ ಗೊತ್ತಿರಲಿ, ಸದ್ಯ ಭಾರತದಲ್ಲಿ ಸರ್ಕಾರಿ ಬಸ್ಗಿಂತ ಖಾಸಗಿ ಬಸ್ಗಳ ಸಂಖ್ಯೆ ಜಾಸ್ತಿ ಇದೆ ಭಾರತದಲ್ಲಿ. ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳ ಮೊನೋಪಲಿ ಇರೋದ್ರಿಂದ ನಿಮಗದು ಗೊತ್ತಾಗಲ್ಲ. ಆದರೆ ಓವರ್ ಆಲ್ ಭಾರತದ ಸಂಖ್ಯೆ ನೋಡಿದ್ರೆ ಆಲ್ಮೋಸ್ಟ್ 19 ಲಕ್ಷ ಪ್ರೈವೇಟ್ ಬಸ್ ಆಪರೇಟ್ ಮಾಡ್ತಾ ಇದ್ರೆ ಕೇವಲ 1.5 ಲಕ್ಷ ಸರ್ಕಾರಿ ಬಸ್ಗಳು ಆಪರೇಟ್ ಮಾಡ್ತಿವೆ. ಇದು 2019ರ ಡೇಟಾ. ಕರ್ನಾಟಕದ ವಿಚಾರಕ್ಕೆ ಬಂದರೆ ಸದ್ಯಕ್ಕೆ 10ರಿಂದ 11 ಸಾವಿರ ಕೆಎಸ್ಆರ್ಟಿಸಿ ಬಸ್ಗಳು ಆಪರೇಟ್ ಆಗ್ತಾ ಇವೆ ಕರ್ನಾಟಕದಿಂದ. ಸೊ ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.